ರಾಮದುರ್ಗ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ 2026 ಕಾರ್ಯಕ್ರಮವು ಇಂದು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಸಿಎಸ್ ಬೆಂಬಳಗಿ ಕಾಲೇಜು ರಾಮದುರ್ಗದಲ್ಲಿ ಜರುಗಿತು. ಪ್ರೆಸ್ ಕ್ಲಬ್ ಅಧ್ಯಕ್ಷ ರವಿ ಕೆ ಸದಾಶಿವನ್ ಅವರ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಮುಖ್ಯ ಅತಿಥಿ ಮಲ್ಲಿಕಾರ್ಜುನ್ ಸಿದ್ದಣ್ಣವರ್, ಡಾಕ್ಟರ್ ಬಸು ಬೆಣ್ಣಿಗೆರೆಡ್ಡಿ, ಡಿವೈಎಸ್ಪಿ ಚಿದಂಬರ ಮಡಿವಾಳರ್, ಪ್ರೊಫೆಸರ್ ಎಸ್ಎಸ್ ಸುಲ್ತಾನ್ಪುರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಪತ್ರಿಕಾ ಕ್ಷೇತ್ರದ ಮಹತ್ವವನ್ನು ವಿವರಿಸಿದರು. ಪತ್ರಿಕಾ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರ ಕಾರ್ಯವನ್ನು ಗಣ್ಯರು ಶ್ಲಾಘಿಸಿದರು. ಸಮಾರಂಭದಲ್ಲಿ ಪತ್ರಕರ್ತರು, ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ರಾಮದುರ್ಗ ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆ 2026 ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಲ್ಲಿಕಾರ್ಜುನ್ ಗೊಂದಿ ಸ್ವಾಗತಿಸಿದ ಈರಣ್ಣ ಬುಡ್ಡಾಗೋಡ್, ನಿರೂಪಣೆ ಜಿಬಿ ಪಾಟೀಲ್, ಈರನಗೌಡ ಪಾಟೀಲ್ ವಂದಿಸಿದರು. ಈ ಪತ್ರಿಕಾ ದಿನಾಚರಣೆ ಅಂತಕ್ಕಂಥದ್ದು ಇದು ನಮ್ಮ ಕರ್ನಾಟಕದಲ್ಲಿ ಮೊದಲ ಕನ್ನಡ ದಿನಪತ್ರಿಕೆ ಆಗಿರ್ತಕ್ಕಂಥ ಮಂಗಳೂರು ಸಮಾಚಾರ ಅಂತಕ್ಕಂಥ ಆ ಪತ್ರಿಕೆ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಈ ಪತ್ರಿಕೆಯನ್ನ ಪ್ರಾರಂಭಗೊಳಿಸಿದವರು ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಜರ್ಮನ್ ಮೂಲದ ಬಾಸೆಲ್ ಮಿಷನ್ ರೆವರೆಂಟ್ ಫೆಡ್ರಿಕ್ ನೋಂಗ್ಲಿಂಗ್ ಅವರು ಇದನ್ನ 1883 ಜುಲೈ 1 ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನ ಪ್ರಾರಂಭಗೊಳಿಸಿದ್ರಲ್ಲ, ಅದರ ಒಂದು ಸವಿ ನೆನಪಿಗಾಗಿ ನಾವು ಇಂದು ನಮ್ಮ ರಾಜ್ಯಾದ್ಯಂತ ಜುಲೈ 1 ನಂತರದಲ್ಲಿ 1 ತಿಂಗಳವರೆಗೆ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿಕೊಂಡು ಬರ್ತಾರೆ. ಅದರೊಟ್ಟಿಗೆ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನಾಗಿ 1966ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ PCI ಆ ಸ್ಥಾಪನೆಯ ನಿಮಿತ್ತವಾಗಿ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನಾಗಿ ಭಾರತದ ದೇಶಾದ್ಯಂತ ನಾವು ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಪತ್ರಿಕೆ ಎಂಬುದು ಕೇವಲ ಸುದ್ದಿ ಬಿತ್ತರಿಸುವುದಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಪತ್ರಿಕೆಗಳು ಪ್ರಾರಂಭಗೊಂಡ ನಂತರ ಭಾರತ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥವು ಕನ್ನಡ ದಿನಪತ್ರಿಕೆಗಳು. ಅದರ ಜೊತೆಗೆ ಆಂಗ್ಲದ ದಿನಪತ್ರಿಕೆಗಳು ಇರಬಹುದು. ಹಾಗೆ ನಾವು ಕರ್ನಾಟಕದಲ್ಲಿ ಹೇಳುವುದಾದರೆ ಅದು ನಮ್ಮ ಕನ್ನಡದ ದಿನಪತ್ರಿಕೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಪತ್ರಿಕೆಗಳು ಮಾಡಿಕೊಂಡು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಸಣ್ಣ ಪತ್ರಿಕೆಗಳಿಂದ ಇನ್ನು ಒಂದು ರಾಜ್ಯ ಮಟ್ಟದ ಪತ್ರಿಕೆಯ ಮಹತ್ವದ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸಿದ್ದು ಅಂತವರಿಂದ ನಮಗೆ ಮಾರ್ಗದರ್ಶನ ನೀಡಲು ಆಗಮಿಸಿದ್ದು ನಮ್ಮೆಲ್ಲರ ಸ್ಮೈಲ್ ಅಂತ ಹೇಳಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಿ ಅವರ ಸಂಕ್ಷಿಪ್ತ ಪರಿಚಯವನ್ನು 20 ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಮತ್ತು ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸೇರಿದಂತೆ ವಿವಿಧ 30 ಪ್ರಶಸ್ತಿಗಳನ್ನು ಕೂಡ ಅವರು ವಿಭಿನ್ನಗೊಳಿಸಿಕೊಂಡಿದ್ದು ಇಂಥವರ ಮಾರ್ಗದರ್ಶನ ನಮಗೆ ಸಿಗುತ್ತಿರುವುದು ನಮ್ಮೆಲ್ಲರ ಸುದೈವ ಅಂತ ಮತ್ತೊಮ್ಮೆ ಅವರನ್ನು ಸ್ವಾಗತಿಸಿ ಅವರ ಸಂಕ್ಷಿಪ್ತ ಪರಿಚಯವನ್ನು ಮುಗಿಸುತ್ತೇನೆ. ನಮಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರ ಅತಿಥಿ ಉಪನ್ಯಾಸಕರ ಆಗಮಿಸಿರುವಂತಹ ಡಾಕ್ಟರ್ ಬಸು ಬೆಣ್ಣಿಗೆರೆಡ್ಡಿ ಇವರು ಇಲ್ಲೇ ನಮ್ಮ ಪಕ್ಕದ ಸವದತ್ತಿ ತಾಲೂಕಿನ ಮುನ್ನೂರಿಯವರು. ಸ್ನೇಹಿತರು 1964 ಜುಲೈ 12ರಂದು ಮುನ್ನೂರಿಯಲ್ಲಿ ಜನಿಸಿದ್ದು ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಇಂಗ್ಲಿಷ್ ಪದವಿ ಪಡೆದು ಮತ್ತು ಹಂಪಿ ವಿಶ್ವವಿದ್ಯಾಲಯದಿಂದ ಬೇಂದ್ರೆ ಕಾನೂನಿನ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ. ಇವರು ಆಕಾಶವಾಣಿ ಧಾರವಾಡದ ನಿಲಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದು ಸ್ನೇಹಿತರು ಅಭಿನವ ಪ್ರಕಾಶನ, ವಸಂತ ಪ್ರಕಾಶನ, ಕನ್ನಡ ಸಾಹಿತ್ಯ ಪರಿಷತ್ತು, ಬಸವರಾಜ ಕಟ್ಟೆಮನಿ ಟ್ರಸ್ಟ್ ಮುಂತಾದ ಸಂಸ್ಥೆಗಳಿಂದ ಕೆಲವು ಪತ್ರಿಕೆಗಳು ಪುಟಗಳು ಬಂದಿವೆ. ಇವರ ಸಂಕ್ಷಿಪ್ತ ಪರಿಚಯವನ್ನು ಇಷ್ಟು ಹೇಳಿ ಪತ್ರಿಕೆಗಳು ಸಂದೇಶಗಳಿಗೆ ನಮ್ಮ ಮೂರು ಅಂಗಗಳನ್ನು ಬಿಟ್ಟು ಅತ್ಯಂತ ಪ್ರಬುದ್ಧವಾದ ಒಂದು
ಸಮಾಜದ ಹಕ್ಕುಗಳನ್ನು ಎತ್ತಿರಲಿಕ್ಕೆ ಸಮಾಜದ ಆಗ್ತಕ್ಕಂಥ ಘಟನೆಗಳನ್ನು ವರದಿ ಮಾಡ್ತಾ ಸಮಾಜವನ್ನು ಮತ್ತು ನಮ್ಮ ನಡವಳಿಕೆಗಳನ್ನು ತಿದ್ದುನಿಟ್ಟಿನಲ್ಲಿ ಪತ್ರಿಕೆಗಳು ಮತ್ತು ನಮ್ಮ ಇತ್ತೀಚಿನ ಒಂದು ಮಾಧ್ಯಮ ಇದೆ ಅದರ ಮೂಲಕ ಒಂದು ಜಾಗೃತಿ ಮೂಡಿಸುವಂತ ಕೆಲಸನ ಪತ್ರಿಕೆಗಳು ಸ್ವತಂತ್ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೆ ಮಾಡಿಕೊಂಡಿದ್ದಾರೆ. ಅವರೆಲ್ಲ ಮುಂದೆ ವರದಿಗಾರರಾದರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನನ್ನ ರಿಕ್ವೆಸ್ಟ್ ಪರ್ಸನಲ್ ಆಗಿರೋದಂದ್ರೆ ನಾವು ಜಾಸ್ತಿ ನ್ಯೂಸ್ ಪೇಪರ್ನಲ್ಲೇ ಟಿವಿ ಚಾನೆಲ್ಗಳಲ್ಲೇ ಕೆಟ್ಟ ಸುದ್ದಿಗಳನ್ನ ವೈಭವ ಸುದ್ದಿ ನೋಡ್ತೀವಿ. ಸೊ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟು ಒಳ್ಳೆಯದ್ರ ಬಗ್ಗೆ ಒಳ್ಳೆಯವ್ರ ಬಗ್ಗೆ ಒಳ್ಳೆಯದೇನು ನಡೀತಾ ಇದೆ ಒಳ್ಳೆಯವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ಪತ್ರಿಕೆಗಳಲ್ಲಿ ಸಾಕಷ್ಟು ಯೋಜನೆ ಆಗಬೇಕು. ಮಾಧ್ಯಮಗಳಲ್ಲಿ ಸಹ ಅಂಥ ಕಾರ್ಯಕ್ರಮಗಳ ಪ್ರಸಾರ ಆಗಬೇಕು. ಅದು ನೋಡಿ ಎಲ್ಲರೂ ಅದರಿಂದ ಪ್ರಯೋಜನ ಪಡೆಯಬೇಕು, ಅದರಿಂದ ಪ್ರೇರಿತರಾಗಬೇಕು. ಈ ಟಿವಿ ಚಾನೆಲ್ಗಳಲ್ಲಿ ಬರೀ ಕೆಟ್ಟ ಸುದ್ದಿನ ಬರೋದ್ರಿಂದ ಕೆಲವೊಂದ್ಸಲ ರೈತರು ಮಾಡಬೇಕು ಇದೇ ಸೊ ಅದಕ್ಕಾಗಿ ನಾನು ರಿಕ್ವೆಸ್ಟ್ ತಾವು ಏನು ಮುಂದೆ ಪತ್ರಿಕೆಗಳನ್ನು ಬರ್ತೀವಿ ಮಾಧ್ಯಮಗಳನ್ನು ಬರ್ತೀವಿ ತಾವು ಇದು ಒತ್ತು ಕೊಟ್ಟು ಸಮಾಜವನ್ನು ಇನ್ನೂ ಒಳ್ಳೆ ಪದದಲ್ಲಿ ಮುಂದುವರಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಆಶಯ ವ್ಯಕ್ತಪಡಿಸಿ ಚಳವಳಿ ಮುಂದುವರೆದ ಭಾಗನೆ ಅವತ್ತಿನ ಅನುಭವ ಮಂಟಪ ಇವತ್ತಿನ ನಮ್ಮ ಸಂಸತ್ತನ್ನ ನಾವು ಪರಿಗಣಿಸ್ತೇವೆ. ಆ ಶರಣರು ಮಾಡಿದಂತಹ ಕಾರ್ಯಗಳನ್ನೇ ಇವತ್ತು ಪತ್ರಕರ್ತರು ಮುಂದುವರಿಸ್ತಾ ಇದ್ದೇವೆ. ನಾವು ಶರಣ ಚಳವಳಿಯ ಮುಂದುವರಿದ ಭಾಗವೇ ಇಂದಿನ ಪತ್ರಿಕೋದ್ಯಮ. ಅದು ಮುದ್ರಣ ಮಾಧ್ಯಮವಾಗಿದೆಯೋ, ಅದು ಟಿವಿ ಮಾಧ್ಯಮವಾಗಿದೆಯೋ, ಅದು ಸಾಮಾಜಿಕ ಜಾಲದ ಮಾಧ್ಯಮವಾಗಿದೆಯೋ, ಅದು ಆಕಾಶವಾಣಿ ಮಾಧ್ಯಮವಾಗಿದೆಯೋ, ಆ ಮಾಧ್ಯಮದ ಕೆಲಸ ಶರಣರು ಮಾಡಿದ್ದೀವಿ. ಶರಣರು ಏನು, ನಾವು ನಮ್ಮಲ್ಲಿ ಒಂದು ಗೌರವಿಕ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸಮಬಾಳು ಸಮಪಾಲನ್ನು ತರಬೇಕು, ಯಾರು ಕೂಡ ಲಿಂಗಭೇದವನ್ನು ಮಾಡಬಾರ್ದು, ಯಾರು ಕೂಡ ತಾರತಮ್ಯವನ್ನು ಮಾಡಬಾರ್ದು. ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ, ಅದು ಸ್ವಾಭಿಮಾನದಿಂದ ಬದುಕುವ ಹಕ್ಕಿದೆ. ಎಷ್ಟೋ ವರ್ಷಗಳ ಕಾಲ ನಮ್ಗೆ ಹೆಣ್ಮಕ್ಳಿಗೆ ಇವತ್ತು ಇಷ್ಟು ಜನ ಇದ್ರಿಲ್ಲ, ಹೋಗಿ ಮಕ್ಕಳಿಗೆ ಕೇಳ್ರಿ, ಇಷ್ಟೆಲ್ಲ ಅಂಬೇಡ್ಕರ್ ನಮ್ಗೆ ಎದುರು ಕೊಟ್ಟಿದ್ದಾನೆ, ಸಂವಿಧಾನ ಪದ್ಧತಿ ನಮಗೂ ಸ್ವಾತಂತ್ರ್ಯ ಇದೆ ಅಂತಾರೆ. RTC ಒಳಗೆ ನಿಮ್ಮ ಹೆಸರು ಯಾರು ಇಲ್ಲೇ ಇಲ್ಲ. ನಿಮ್ಮ ಅಣ್ಣಂದು ತಮ್ಮಂದು ಹೆಸರು ಇರ್ತೈತಿ. ನಿಮ್ದು ಯಾವಾಗ ಬರ್ತೈತಿ ಹೆಣ್ಮಕ್ಳದ ಅಂದ್ರೆ ಗಂಡು ಸಪ್ಳ ಬರ್ತೈತಿ. ಇವತ್ತು ತಾರತಮ್ಯ ಐತಿ. ಆ ತಾರತಮ್ಯವನ್ನ ಹಿಂದೆ ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ನಿರಂತರವಾಗಿ ನಮ್ಮ ಮಾಧ್ಯಮ ಕೆಲಸ ಮಾಡ್ತಾ ಬರ್ತಾ ಇದ್ರು. ಹಾಗಾಗಿ ಈ ಸಂವಿಧಾನ 4ನೇ ಅಂಗಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮುಂದೆ ಬಹಳ ದೊಡ್ಡ ಕೆಲಸಗಳದಾವೆ. ಅಂದ್ರೆ ನಮ್ಮ ಮುಂದೆ ಸಮಾಜ ಇದೆ. ಎಷ್ಟೋ ಇದ್ದರೂ ಕೂಡ ಎಲ್ಲ ಇದ್ದರೂ ಕೂಡ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಎಲ್ಲೋ ಒಬ್ಬ ರೈತ ನನ್ನ ಪರವಾಗಿ ಮಾತಾಡೋರು ಯಾರಿದ್ದಾರಪ್ಪ, ಎಲ್ಲೋ ಒಬ್ಬ ಹೆಣ್ಮಗಳು ಗಂಡನ ಕಿರಿಕಿರಿ ಪಡೆದಿಂದ ನೊಂದಂತ ಹೆಣ್ಮಗಳು ಅಯ್ಯೋ ನನ್ನ ಗುರಿಯನ್ನು ಕೇಳಿಸೋರು ಯಾರಿದ್ದಾರೆ, ಯಾರೋ ಒಬ್ಬ ಅಸಹಾಯಕ ಅಶಕ್ತ ಅನಾಥ ಈ ಸಮಾಜದಲ್ಲಿ ಸಿಕ್ಕಾಪಟ್ಟು ಜನ ಇದ್ದಾರೆ. ಅವ್ರ ಪರವಾಗಿ ಯಾರು ಕೆಲಸ ಮಾಡಬೇಕು, ಯಾರು ಹೇಳಬೇಕು ಅವ್ರ ಧ್ವನಿಯನ್ನ, ಅವ್ರ ನೋವಿಗೆ ಯಾರು ಕಿವಿ ಕೊಡಬೇಕು, ಆ ಕಿವಿ ಕೊಡುವ ನೋವಿಗೆ ಸ್ಪಂದಿಸುವ ನಾನಿದ್ದೇನೆ ನಿನ್ನ ಧ್ವನಿಯಾಗಿ ಕೆಲಸ ಮಾಡುವ ಯಾವುದಾದ್ರೂ ಒಂದು ಮಾಧ್ಯಮ ಇದ್ರೆ ಅದು ಪತ್ರಿಕಾ ಮಾಧ್ಯಮ ಅಂತ. ವೇದಿಕೆ ಮೇಲೆ ಆಶೀರ್ವಾದ ಮುಖ್ಯ ಅತಿಥಿಗಳ ಉಪನ್ಯಾಸಕರಾದ ಮಲ್ಲಿಕಾರ್ಜುನ ಸಿದ್ದಣ್ಣವರವರೇ, ಬಸು ಬೇಲ್ಗಡವರೇ, ವಿದ್ಯಾಪ್ರಸಾದ್ ಸಂಸ್ಥೆ ಅಧ್ಯಕ್ಷರಾದ ಎಸ್ ಎಸ್ ಸುಲ್ತಾನ್ಪುರವರೇ, ಶ್ರೀ ಚಿದಂಬರ ಮಡಿವಾಳ ಅವರೇ, ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಪಾಠದ ಸ್ನೇಹಿತರೆ, ಪ್ರತಿ ವರ್ಷ ಜುಲೈ 1 ಹಾಗೂ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಕಾರ್ಯಕ್ರಮವನ್ನು ಸರ್ವ ಮಾಧ್ಯಮ ಸ್ನೇಹಿತರು ಒಗ್ಗಟ್ಟಾಗಿ ಆಚರಣೆ ಮಾಡುತ್ತಾ ಬಂದಿದೆ. ಪತ್ರಿಕಾ ಸ್ವಾತಂತ್ರ್ಯ ಪ್ರಯುಕ್ತ ದಿನಾಚರಣೆ ಆಚರಣೆ ಮಾಡುತ್ತಾ ಇಂದಿನ ಕಾರ್ಯಕ್ರಮದ ಯಶಸ್ವಿ ಸರ್ಕಾರದ ವಿವಿಧ ಸರ್ವರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ವಿರಾಮ